ಗಂಗಾ ಹೇಳಿದ ಕೆಲಸ ಮಾಡಿದ್ವಿ. ಅಯ್ಯ ಸುಡ್ಲಿ, ಎಲ್ಲಿ ಹೋತ ಈ ಹುಡುಗಿ? ಎಲ್ಲಿ ಹಾಳಾಗಿ ಹೋತು ಅಂತೀನಿ. ಗಂಗಾ ಗಂಗಾ, ಏ ಹುಡುಗಿ! ಅತ್ತಿಯವರ ನೀವು ಹೋಗಿರಿ, ನಾ ಎಲ್ಲ ತಗೊಂಡ್ಬರ್ತೀನಿ. ಏನು ತಗೊಂಡ್ ಬರ್ತೀಯ? ನಮ್ಮವ್ವ ಆಗಿದ್ರೆ ಹೌದಲ್ಲ ತಗೊಂಡು ಹೋಗೋದು. ಅತ್ತಿಯವರ ಇಲ್ಲೇ ಎಲ್ಲಾರ ಇರ್ಬೇಕ್ರಿ, ನೋಡೋಣ ತಡ್ರಿ. ಗಂಗಾ, ಏ ಗಂಗಾ! ಅವರ ಅವರ ಹೋದ್ಲು ರೀ, ಹೋಗೇ ಬಿಟ್ಲು. ಯಾರು? ಅಯ್ಯೋ ಗಂಗಾ ರೀ, ಗಂಗಾ. ಸೀರಿನ್ ಗಂಟ್ ಹಾಕಿ ಅದನ್ನ ಹಗ್ಗ ಮಾಡಿ ತಳಕ್ ಬಿಟ್ಟು ಅದರಿಂದ ಇಳ್ದೆ ಹೋದ್ಲು. ಹಿಂದೊಂದ್ ಸರ್ತಿ ಹೋಗಿದ್ಲಲ್ಲ, ಹಂಗ ಹೋದ್ಲು ರೀ. ಏನಂದಿ? ಏನ್ ಹೇಳಿಕತ್ತಿ ಮಾಲ ನಿನ್ನ? ಹೌದ್ರಿ ಅಕ್ಕರ, ನಾ ಅರ್ವಿ ಒಣಗ ಹಾಕೋಕಾಗ್ತಾ ನೋಡ್ನೇರಿ. ಸೀರಿ ಮಾಡಿದ ಹಗ್ಗಗಳು ಹಂಗ ಬಿದ್ದಾವ. ಅಯ್ಯ, ಇದಕ್ಕೇನಾಗಿತ್ತು ಆ ಧಾಡಿ? ಹಿಂಗ ಎಡವಟ್ಟಾಗಿತ್ತು. ಕಳ್ಳ ನುಗ್ಗಿದ್ದ ಮನ್ಯಾಗ. ಮತ್ತ ನಾಯಿ ಬಾಲ ಡೊಂಕ ಅನ್ನುವಂಗಾತಲ್ವಾ? ಈಗ ಮತ್ತೇನಾಗ್ತದೋ ಏನೋ ಅಲ್ವಾ? ಅಂಥದ್ದೇನಾಗಿತ್ತಕ್ಕಿಗೆ ಹಿಂಗ ಗ್ವಾಡಿ ಜಿಗದು ಓಡ ಹೋಗ್ಲಿಕ್ಕೆ? ಮಾಡು ಕೆಲಸ ಬಿಟ್ಟು ಹಂಗ ಓಡ್ ಹೋಗ್ಯಾಳ ಸುಡ್ಲಿ. ಅತ್ತಿಯವ್ರ, ಪ್ರಸಾದದ ಬಟ್ಲ ತಯಾರಾದನಂತ ಕೇಳಿಕತ್ಯಾರಿ ಅರ್ಚಕರು. ಬರ್ಲಕ್ಕಿ ಹೆಂಗಿರ್ತಾಳೋ ಈ ಮನಿ ಒಳಗ ನಾನು ನೋಡೇ ಬಿಡ್ತೀನಿ. ಯಾಕ್ರಿ ಅತ್ತಿಯವ್ರ, ಏನಾತು? ಭಯಂಕರ ಸಿಟ್ಟಿನೊಳಗಿದ್ದಂಗದ. ಹೊರಗೆ ಎಲ್ಲಾರು ಕಾಯ್ಲಿಕತ್ಯಾರಿ ನಿಮ್ ಸಲುವಾಗಿ. ಅಯ್ಯೋ, ಆ ಹುಡುಗಿ ಗಂಗಾದಳಲ್ಲ, ಮನೆ ಬಿಟ್ಟು ಓಡೋಗ್ಯಾಳ. ಯಾರ್ಯಾರಿಗೂ ಹನಿ ಸುದ್ದಿ ಹಚ್ಚಿಲ್ರಿ ಮತ್ತ. ಹಾ, ಏನು ಆ ಗಂಗಾನ? ಆದ್ರ ಅದೆಂಗ್ ಹೋಗ್ತಾಳ? ಯಾರಿಗೂ ಹೇಳ್ದ ಕೇಳ್ದ ಹೋಗ್ತಾಳಂತ. ಅತ್ತಿಯವ್ರ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬ್ಯಾಡ್ರಿ. ತಪ್ಪ ಆ ಹುಡುಗಿದಲ್ಲ, ನಿಮ್ಮದದ. ಎಲ್ಲಿ ಯಾಕಿನೋ, ಯಾವ ಮನೆತನದೊಳಗೆ ಹುಟ್ಟದಾಕಿನೋ ತಂದು ಮನೆಯೊಳಗೆ ಇಟ್ಕೊಂಡ್ರಿ. ಈ ದುನಿಯಾ ಹೆಂಗದಂತ ನಿಮಗಿನ್ನೂ ಗೊತ್ತಿಲ್ರಿ. ಹಾದಿಯೊಳಗೆ ಹೋಗು ಬೆಂಕಿನ ತಂದು ಮನೆಯೊಳಗೆ ಇಟ್ಕೊಂಡ್ರಿ. ಹುಡುಗಿ ನಾಪತ್ತೆಯಾಗಿ ಹೋತು. ಈಗ ಆಕಿಗೆ ಏನರೇ ಆದ್ರ ಬರುದು ನಿಮ್ಮ ತಲೆ ಮ್ಯಾಲ. ಎಲ್ಲಾರು ನಿಮ್ಮ ಕಡಿನ ಬಟ್ಟ ತೋರಿಸ್ತಾರ್ರಿ. ನಮಗೂ ಗೊತ್ತದ, ಅನಾಥರಿಗೆ ಆಶ್ರಯ ಕೊಡೋದು ನಮ್ಮ ಪರಮೋಚ್ಚ ಧರ್ಮದಂತ. ಆದ್ರೆ ಇಂಥ ಹುಡುಗಿಗೆ ಆಶ್ರಯ ಕೊಡೋದನ್ನ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.